ಒಂದು ಸಾವಿನ ವಾತಾವರಣ ಅನ್ಕೊಳ್ರಿ ಮನೇಲೆಲ್ಲ. ಸಿಕ್ಕಾಪಟ್ಟೆ ಬೇಜಾರಿದೆ ಇವಾಗ. 10 ರೂಪಾಯಿ ತೋರಿಸು. ವಿಡಿಯೋ ಯಾಕಮ್ಮ ಆಫ್ ಮಾಡಿದೆ? ಎಷ್ಟು ಅಂದ್ರೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್. ಯಾವಾಗಲೂ ತಾಳ್ಮೆ ಕಳ್ಕೊಳ್ಳಲ್ಲ. ಎಲ್ಲರೂ ಹುಷಾರಾಗಿ ನೀನೇ ಕರ್ಕೋಗಿದ್ರು. ಎಲ್ಲ ಓಕೆನಾ? ಬಿ ಪಿ ಎಲ್ಲ ನಾರ್ಮಲ್ ಆಯ್ತಾ? ಗುಡ್ ಮಾರ್ನಿಂಗ್ ರೆಡಿ ಆಯ್ತು. ಗುಡ್ ಮಾರ್ನಿಂಗ್. ಏ ರೌಡಿ ಅಡಗ ಆಡ್ತಿಲ್ಲ ಗೈಸ್. ನಮ್ಮ ಚಿನ್ನು ಮಗಳು ಬಂದವಳ, ಕ್ಯೂಟಿ ಮಗಳು. ಅಣ್ಣ ಯಾವಾಗ ಬಂದ್ಲ? ನೈಟು. ನೀ ಬಂದಿದ್ದು? ನೀನು? ನಾನು ಅಂದೆ 80ರಲ್ಲಿ. ಎಲ್ಲೋಗಿದ್ರಿ? ಎಲ್ಲ ಊಟಕ್ಕೆ ಹೋಗಿದ್ರು ನಾವು. ಊಟ ಅಂದ್ರೆ ಮೊಮ್ಮಗಳು ನೀನು ಫಿಕ್ಸ್ ಅವಲಗ್ರು. ಎಲ್ಲ ಕರ್ನಾಟಕದ ಕನ್ನಡ ತಾಯಿ ಮಕ್ಕಳಿಗೆ ಈ ನಿಮ್ಮ ತಿಮ್ಮೇಗೌಡ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನೋಡಿ, ಚೆನ್ನಾಗಿರ್ತಿದ್ದ ಇವತ್ತಿನ ವಿಡಿಯೋ. ಆರ್ತಿ ಕುಡ್ಕೊ ಹೋಗ್ತಾ ಇದ್ದಾರೆ. ಇವತ್ತಿನ ವಿಡಿಯೋ ಚೆನ್ನಾಗಿರ್ತಿದೆ ನೋಡಿ. ನೀನು ಬರಲ್ಲ? ನಾನು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಣಪ್ಪ, ಇಲ್ದಾರ ಬರ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್. ನಮ್ಮಮ್ಮ ಹೆಂಗ್ ಕಾಣಿಸ್ತದೆ ಕಮೆಂಟ್ ಮಾಡಿ. ಸೀರಲ್ಲಿ ನಡಿ ಸುಮ್ಗ. ಕ್ಯೂಟಾಗಿ ಕಾಣಿಸ್ತಿಲ್ಲಪ್ಪ? ಏನ್ ನಡೀತಿ? ಸುಮ್ಮನೆಲ್ಲ ಬೀದಿಲೆಲ್ಲ ನೋಡ್ತಾರ ಜನ. ನಡಿ ಸುಮ್ಗ. ಅಲ್ಲ ಕಣಪ್ಪ, ಅಲ್ಲಿಗೆ ಹೋಗೋ ಒಟ್ಟಿನಲ್ಲೆಲ್ಲ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂದ್ರೆ ಅದಕ್ಕೆ ನಡಿ. ಕ್ಯೂಟಾಗಿ ಕಾಣಿಸ್ತಿಲ್ಲ? ಆಯ್ತು ನೋಡಿ, ಕಾಣಿಸ್ತಾ ಇದೆ ಇಲ್ವಾ? ಕಾಣಿಸ್ತಾ ಇದೆ ನಡಿಯಪ್ಪ. ಡ್ಯಾಡಿ ಜನ ಎಲ್ಲ ಚೀಪ್ ಮಾಡ್ತಾರ. ಹಂಗ ಹೋಗ್ಬೇಡ ಸುಮ್ಗ. ನೋಡಮ್ಮ ಕ್ಯೂಟಾಗಿ ಕಾಣಿಸ್ತಿದೆ. ಕಾಣಿಸ್ತಾ ಅಂತ. ನಾನು ಮುಂಚೆ ಇದೇ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಬಸ್ ಹತ್ತಿದ್ದು. ನ್ಯಾತಾಡ್ಕ ಹೋಗವ ಅನ್ಕೊಳ್ರಿ ನಾವು ಬಸ್ಸಲ್ಲಿ. ನಮ್ಮಪ್ಪ ಬೆಳಗ್ಗೆ ಜಾವ 8 ಗಂಟೆಗೆ ಬಂದ್ಬಿಡೋದು. ನಮ್ಮ ಅಪ್ಪಂಗೆ ಫ್ರೀ ಬಸ್ ಸಿಗೋದು. ನಾವೆಲ್ಲ ನ್ಯಾತಾಡ್ಕೊಂಡು ಹೋಗ್ತಿದ್ದು. ನಾವೆಲ್ಲ 9 ಗಂಟೆ ಹಿಂಗೆ ಬರೋದು. ನಮ್ಮ ಅಪ್ಪನ ಆಫೀಸ್ದಾಗ ಬಂದು ಇದೇ ನೋಡಿ ನಮ್ಮ ಅಪ್ಪನ ಆಫೀಸು. ನಮ್ಮ ಅಪ್ಪ ಕೆಲಸ ಮಾಡೋದು ಪೋಸ್ಟ್ ಆಫೀಸಲ್ಲಿ. ಬೈ ಬೈ ಡ್ಯಾಡಿ, ಹುಷಾರು. ಈ ಕೊಲಂಬಿಯಾ ಎಸಿಯೋದು ಕನ್ಸ್ಟ್ರಕ್ಷನ್ ವರ್ಕು ಇನ್ನೂ ನಡೀತಾ ಇದೆ ನೋಡಿ. ಮೇಲೆಲ್ಲ ಸ್ವಲ್ಪ ಏರ್ಸವ್ರೆ. ಗೈಸ್ ದೇವಸ್ಥಾನದಾಗ ಬಂದು ನಾನು ಮತ್ತೆ ನಮ್ಮಮ್ಮ ಬಂದಿರೋದು ಆರತಿ ಕುಡೋದು ಮಾರಮ್ಮ ಅಂತ ಅಂದ್ಬಿಟ್ಟು ದೇವಸ್ಥಾನ. ಇಲ್ಲಿಗೆ ಡಿ ಬಾಸ್ ಅವರು ಬಂದವ್ರೆ ಒಂದ್ಸತಿ. ಮನೆಯೊಳಗೆ ದೇವ್ರ ದರ್ಶನ ಮಾಡ್ತಾರ. ಇವತ್ತು ಹುಣ್ಣಿಮೆ ಅಂದ್ಬಿಟ್ಟು ಏನಕ್ಕ ಅಲಂಕಾರ ಮಾಡೋರು. ಮುಂಚೆನೇ ಮಾಡಿದ್ದು ಅನ್ಸುತ್ತೆ, ಇವತ್ತು ಮಾಡಿದ್ದಲ್ಲ. ಇದು ದೇವ್ರ ದರ್ಶನ ಆಯಿತು. ಒಂದು 5 ನಿಮಿಷ ಇಲ್ಲಿ ಕೂತ್ಕೊಳ್ಳೋ ಅಂತ ಅಂದ್ಬಿಡ್ತೇವೆ. ಗೈಸ್ ಕೈಗೆ ತೈದ ಕಟ್ಟಿಸ್ಕೊಂಡು ನಮ್ಮಮ್ಮ ಕಟ್ಟಿಸ್ಕೊತೀವಿ. ಗೈಸ್ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಬಂದವೆ. ಜಿಲೇಬಿ ತಿಂದವನೇ. ದೇವ್ರ ದರ್ಶನ ಆಯಿತು. ಇವಾಗ ಅಟ್ಟಿಗೆ ಹೋಗಿ ತಿಂಡಿ ಮಾಡೋದ ಇಲ್ಲ ಇಲ್ಲಿ ಹೋಯ್ತಾನೆ ತಿಂಡಿ ಮಾಡ್ಕೊಂಡು ಹೋಗೋಣ. ಮನೆಗೆ ಹೋಗಿ ನಡಿ 9 ಹೆಂಗೈತದ ಹಂಗೆ ಮಾಡೋದು ಗೈಸ್. ಅವ್ರ ಜೊತೆಲಿ ಬಂದ್ಬಿಡು ನೀನು. ಮೈಸೂರಿಗೆ ಶಿವಣ್ಣ ಎಲ್ಲಿ ಹೇಳ್ತದೆ ಅಲ್ಗ ನಾನು ಹಿಂಗೆ ಕ್ಯಾಚ್ ಮಾಡ್ತೀನಿ. ಆಯ್ತು ನಡಿ. ಗೈಸ್ ವಿಷಯ ಏನು ಅಂದರೆ ಇವಾಗ ಒಂದು ಸಾವಿನ ವಾತಾವರಣ ಅನ್ಕೊಳ್ರಿ ಮನೇಲೆಲ್ಲ. ಯಾಕಂದರೆ ನಮ್ಮ ಭದ್ರಾವತಿ ಅತ್ತೆ ಒಬ್ಬರಿದ್ರು. ಭದ್ರಾವತಿ ಶಿವಮೊಗ್ಗ ಸೈಡ್ ಅಲ್ಲಿ ಇದ್ದಿದ್ದವರು. ಸಿಕ್ಕಾಪಟ್ಟೆ ಒಳ್ಳೆಯವರು ಅನ್ಕೊಳ್ರಿ. ಸಖತ್ ಚೆನ್ನಾಗಿ ಮಾತಾಡ್ಸೋರು ನನ್ನ. ಅವರು ಇವತ್ತಿಲ್ಲ. ನಮ್ಮ ಅತ್ತೆ ಭದ್ರಾವತಿ ಅತ್ತೆ ಅವರು ಇಲ್ಲ ಇವತ್ತು. ಬೆಳಗಿನ ಜಾವ 10:30 ಹಿಂಗೆ ತೀರೋದ್ರಿಂದ ಹೇಳಕ್ಕೆ ಒಂಥರ ಮನ್ಸಿಗೆ ನೋವಾದಾಗ ಅನ್ಸುತ್ತೆ. ನಾವು ಹಿಂಗೆ ಕಾರಲ್ಲಿ ನಾವು ಬತ್ತಿದ್ದು ಫೋನ್ ಬತ್ತು ನಮ್ಮಮ್ಮಂಗೆ ಹಿಂಗೆ ತೀರೋಗೋರು. ನಮ್ಮಮ್ಮ ಬೆಳಗ್ಗೆಯಿಂದನೂ ಹೇಳ್ತಿದ್ದು ಇವತ್ತು ಯಾಕೋ ಮನಸ್ಸೇ ಸರಿ ಇಲ್ಲ ಕಳಸರತ್ತು ಅಂತ ಅಂದ್ಬಿಟ್ಟು. ನೆನೆ ನೈಟ್ ತಾನೇ ನಾವು ಮಾತಾಡ್ದ ನಮ್ಮಮ್ಮ ನಾನು ಎಲ್ಲ. ಅವ್ರ ಜೊತೆ ಮಾತಾಡಿಲ್ಲ, ಅವ್ರ ಮಗಳ ಜೊತೆ ಮಾತಾಡಿದ್ದು. ಏನು ಅನ್ನ ನೀರು ಏನು ತಗೋತಾಯಿಲ್ಲ, ಎಲ್ಲ ಮುಟ್ಬಿಟ್ಟವ್ರೆ ಅಂತಂದರು. ನಾವು ಈ ಶನಿವಾರ ನೋಡ್ಕೊಬರವ ಅಂತಿದ್ದೋ. ಅಷ್ಟ್ರಲ್ಲಿ ನೋಡಿ ನೋಡ್ಕೊಬರವ ಅಂತ ಇದ್ದಿತ್ತು. ನಂದು ಎಕ್ಸಾಮ್ ಇತ್ತು ನಾಳೆ ಎಕ್ಸಾಮ್ ಮುಗಿಸ್ಕೊಂಡು ಶನಿವಾರದಂಗೆ ಹೋಗಮ್ಮ ಅಂತ ಅನ್ಕೊಂಡಿದ್ದೋ. ಇವತ್ತು ಈ ಥರ ವಿಷಯ ಬಂತು. ನಮ್ಮ ಮನೆಗೆ ನಮ್ಮ ಹಬ್ಬಕ್ಕೆಲ್ಲ ಬಂದ್ಬಿಟ್ರೆ ನಮ್ಮ ಮನೇಲೇ ಇರೋರು ಅನ್ಕೊಳ್ರಿ. ನಮ್ಮಮ್ಮ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. 2 ವರ್ಷದ ಹಿಂದೆ ದಸರಾಗೂ ಕರ್ಕೊ ಹೋಗಿದ್ದೆ ಅವ್ರನ್ನ. ದಸರಾ ಎಲ್ಲ ನೋಡ್ಕೊಬಂದಿದ್ದೋ. ಸಿಕ್ಕಾಪಟ್ಟೆ ಬೇಜಾರಿದೆ. ಇವಾಗ ನಾನು ಹೋಗೋನು ಅಲ್ಲಿಗೇನೆ ಭದ್ರಾವತಿಗೆ. ನಾಳೆ ಎಕ್ಸಾಮ್ ಇರೋದ್ರಿಂದ ನಾನು ಹೋಗೋಕ್ಕೈತಲ್ಲ. ನಮ್ಮಮ್ಮ, ನಮ್ಮಪ್ಪ, ನಮ್ಮ ದೊಡ್ಡಪ್ಪ, ಆಲ್ಮೋಸ್ಟ್ ನಮ್ಮ ಗುಂಪವ್ರು ಎಲ್ಲ ಹೋಯ್ತವ್ರೆ ಅನ್ಕೊಳ್ರಿ ರೆಡಿ ಮಾಡ್ಕೊಂಡು. ನಮ್ಮ ದೊಡ್ಡಪ್ಪನೂ ಇಲ್ಲೇ ಆಗ ವಿಷಯ ಕೇಳಿದ ತಕ್ಷಣ ನಮ್ಮ ದೊಡ್ಡಪ್ಪನೂ ಹೇಳ್ತಿತ್ತಂತೆ. ಅಳ್ಬೇಡ ಇರ್ಬೋದು. ಫುಲ್ ಅಳ್ತಿದೆ ಅಂತ ಗೊತ್ತಾಗಿದ್ದ ತಕ್ಷಣ ವಿಷಯ.
ವಿಡಿಯೋ ಕಾಲ್ ಮಾಡ್ಕೊಂಡು ನೋಡ್ಬೋದು ಮಾತಾಡ್ಲ ಗಜ ಮಾತು ಹೊಳ್ತಿದ್ಲು. ಅಯ್ಯೋ ನನ್ನ ಸಸಿಕಲ್ಲು ಬರೋಳು ಅನ್ಕೊಂಡು ಹೊಸಿಯರು ಅಂತ ಒಂದು ವಾರದಿಂದ ಅವಳ ಮಗಳು ಪ್ರೇಮ ಈಗ ಬಂದು ಹೋಗೋರು 5 ತಿಂಗಳಾಗದ ಅವ್ರು ಬಂದೋಗಿ ತಿರ್ಗಾ ಬಂದಾರ ನಿನ್ಗೆ ಅನ್ಕ ಬೋದು ಇರ್ಸ್ಬಿಟ್ಲಂತ. ಅದಕ್ಕ ಮೊನ್ನೆ ದಿನ ಅವಳು ಜಾಸ್ತಿ ಸೀರಿಯಸ್ ಆಗೋದ್ಮೇಲೆ ಫೋನ್ ಮಾಡಿದ್ದು, ಇಲ್ಲಾಂದ್ರೆ ನಾವು ಅವತ್ತೇ ಹೊಂಟೋಗವು. ಮೊನ್ನೆ ಸೀರಿಯಸ್ ಆಗಿ ಯಾಕೆ ಫೋನ್ ಮಾಡಿದ್ದು, ರಾತ್ರಿ ಫೋನ್ ಮಾಡಿದ್ವಿ 9:30 ಫೋನ್ ಮಾಡಿದಿ ರಾತ್ರಿ. ಕಂಡಿಡ್ತಾ ಮಾತು ಗೀತ ಎಲ್ಲ ನಿಂತೋಗವ, ಗಂಜಿ ಬಿಟ್ರು ಈಚೆಗೆ ಬತ್ತೆ ಅಂದು. ಅವಳ ಇನ್ನೇನೋ ವರ್ಷ ಮಾರ್ಲಮಿ ಹಬ್ಬದಲ್ಲಿ ಬಂದು ಹುಷಾರ್ ತಪ್ಪ ಹೋದವಳು ವರ್ಷ ಆಯ್ತು. ಇಲ್ಲಿ ಹುಷಾರ್ ಈ ಮಾರ್ಲಮಿಗ ಬತ್ನಿ ಅನ್ಕೊಂಡ್ ವರ್ಷಲ್ಲ. ಏನಾಯ್ತು ಗುರು? ಎಲ್ಲ ಬೇಜಾರಾಗ್ಬಿಟ್ಟವ್ರು ಗುರು. ಯಾರು ನಿಮ್ಮ ನಮ್ಮ ದೊಡ್ಡಪ್ಪ ಹೊಲದಲ್ಲಿ ಆಳು ಕೆಲಸ ಮಾಡಕ್ ಬಂದಿದ್ದಾರಂತೆ. ಅವ್ರಿಗೆ ಟೀ ಮತ್ತೆ ಬಿಸ್ಕೆಟ್ ಕೊಟ್ಬಿಟ್ಟು ಬರಕ್ಕೆ ಅಂತ ಕೈಕೊಂಡಿದ್ದಾರೆ. ಇದು ನಮ್ಮ ಟೊಮೆಟೊ, ನಮ್ಮ ದೊಡ್ಡಪ್ಪವ್ರ ಟೊಮೆಟೊ ಅಲ್ಲ ಈ ಸರಿ. ಇದು ನಮ್ದು ಚೊಟ್ಟು ಟೊಮೆಟೊನೂ ರೈಟ್ ಇಲ್ಲ, ಚೊಟ್ಟು ಒಂದು ಸುಮಾರು ಏನೋ ಕಣೆ. ಬಟ್ ಟೊಮೆಟೊ ಬರೀ 9 ರೂಪಾಯಿ ನಮಗೆ ಕೆಜಿ ಸಿಗ್ತಾ ಇರೋದು. 9 ರೂಪಾಯಿ ಅಷ್ಟೇ. ನಾವು ಹಾಕಿರೋ ಖರ್ಚು ಕರೆಕ್ಟಾಗಿ ಸಿಗಲ್ಲ. ನಿಮ್ಗೆ ಎಷ್ಟು ರೂಪಾಯಿಗೆ ಸಿಗ್ತದೆ ಕಮೆಂಟ್ ಮಾಡಿ. ಸ್ವಲ್ಪ ಕೇಟಿ ಕೊಟ್ಬಿಟ್ಟು ಬಂದೆ ಇದರಿ ಸಾವಿಗೆ ಸಾಕರ ಎಲ್ಲರಿಗೂ ಟಿ ಗಾಡಿ ದೊಡ್ಡಪ್ಪ ಜಾಸ್ತಿ ಎಲ್ಲೂ ನಿಲ್ಸ್ಬೇಡಿ. ಇಲ್ಲಿ ಬರಗಂಟ ಊಟ ಗೀಟ ತಿಂದು ನೀರು ಗೀರು ಅದು ಅಂದ್ರೆ ಈಗ ಹೆಂಗಾದ್ರು ಮಧ್ಯದಲ್ಲಿ ನಿಲ್ಸಿದ್ರ ನೀವು ಊಟ ತಗೋಬಿಟ್ಟು ಎಲ್ರಿಗೂ ಅದೇ ಹೇಳಿದ್ರೆ ಅವ್ರು ಯಾರು ತಿನ್ನಲ್ಲ. ನೀವೇ ಕೊಡ್ಸ್ಬಿಡಿ. ಇಲ್ಲ ಅಂದ್ರೆ ನೀರ್ ತಗೊಂಡಿದೀನಿ. ಕಪಿ ಬಂದಿದವಂತೆ. ಕಪಿ ಆಡಂಗ ಆಡ್ಬೇಡ ಕಣಕ ನೀನು. ಕಪಿ ಬಂದಿದ್ರುವೆ. ಓಹೋ ಅಕ್ಕೋ, ಆದ್ರೆ ಈ ಕಪಿ ಬಂದ್ರೆ ಏನೋ ಒಂಥರ ಕ್ರೇಜ್ ಅನ್ಕೋ. ಅಯ್ಯಪ್ಪ ಹೊಸಿದಪ್ಪ ಇಲ್ಲ ಕಣಕು. ನಿನ್ ಮಗನಂಗ ಅದೇ ದಪ್ಪಕ್ಕೆ ಓಡಿಸ್ಬಿಟ್ಯಾ? ಏನೋ ಮೇಕ ಗೀಕ ಹೋಗೋದು. ಮೇಯ್ಕೊಂಡು ಹೋಗ ಮಾಡಕ್ಕೆ ವಾ ಅತ್ತೆ ನೋಡ್ಬೇಕು ನಿನ್ನ ಮಡಗತ್ತ ಎಲ್ಲ ಚೆಲ್ಲಿಟ್ಟದೆ. ಅತ್ತೆ ನೋಡ್ಲಿ. ಅತ್ತೆ ಹೇಳ್ಬಿಟ್ಟು ಫಿಟ್ಟಿಂಗ್ ಇಟ್ಟು ಅವರ ಕಳೆಲ್ಲ ಕಪ್ಪಿ ಎಲ್ಲ ಚೆಲ್ಬಿಟ್ಟು ಅವರ ಕಳೆಲ್ಲ ಫುಲ್ ಚೆಲ್ಲಿ ಕಪ್ಪಿ ಆಮೇಲೆ ಬವಿಯಕ್ಕೆ ನೀರು ಹಾಕ್ಬಿಟ್ಟು ಓಡಿಸಿದ್ವಿ. ಇವಾಗ ಅವರ ಕಳೆಯಲ್ಲಿರೋದು ಅಲ್ಲಿ ಇದವಲ್ಲ ಒಣಗಿರೋವು ಹಸಂದ ಕಳ ಅಂತ ನೋಡತ್ತೆ ಚೆಲ್ಲಿ ಕಪ್ಪಿ ಎಲ್ಲ ಚೆಲ್ಲು. ಪಾಪ ಭವ್ಯಕ್ಕ ನಮ್ಮ ಅಕ್ಕ ಕ್ಲೀನ್ ಮಾಡ್ತಾರೆ. ಏನಾಗಲ್ವಾ? ಟಿ ಗಾಡಿ ಬಂತು ಎಲ್ಲ ಇದ್ರಲ್ಲೇ ಎತ್ಕೊಳ್ತವ್ರೆ. ಊಟ ಇದ್ದ ಊಟ ತಿನ್ಕೊಂಡು ಗುರು ಹೇಳ್ಬೇಡ. ಯಾಕೆ ಹೇಳ್ತಿದ್ಯಾ? ಎದೆ ಹೊಡ್ಕ ಹೇಳ್ತಿದ್ಯ ಅಂತ ಗುರು ನೀನು? ನೀವು ಹೋಯ್ತಿದ್ದೀರಿಯಾ? ಇಲ್ಲಿ ಭದ್ರಾವತಿಗೆ? ಹೌದು ನೋಡಮ್ಮ. ಸರ್ ಹುಷಾರೋಣ. ನೀನು ಮಧ್ಯ ಪುಟ್ಟಿ ಎಲ್ಲ ಹುಷಾರು. ಎಲ್ರೂ ಹುಷಾರಾಗಿ ನೀನೇ ಕರ್ಕೋಗಿದ್ರು. ನೀನು ನಿಂತ್ಕೊಂಡು ಗೈಸ್ ಒಂದು ಮರದ ಚೇರ್ ಬೇಕಂತ. ಎಲ್ಲ ಮರದ ಚೇರ್ ಅಂತ ಇದ್ರೆ ಕೊಳ್ಳ ಚಿನ್ನ ಸ್ವಲ್ಪ ನಮ್ಮ ಅಪ್ಪನ ಕೂತ್ಕೊಳ್ಳೋಕೆ. ಗೈಸ್ ಅಲ್ಲಿ ಒಂದು 17-18 ಜನನೇ ಅವ್ರೆ. ಟಿ ಹಿಡಿಯೋದು ಒಂದು 13-14 ಸೀಟ್ ಅಷ್ಟೇ. ನಮ್ಮ ಅಪ್ಪನ ಕೂತ್ಕೊಳ್ಳೋಕೆ ಜಾಗ ಇಲ್ವಂತ. ಸೊ ಅದಕ್ಕೆ ಒಂದು ಮರದ ಚೇರ್ ಇಸ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ಬಂದು ನಾವು ಇಲ್ಲೇ ಬಿಡೋದು. ಸ್ವಲ್ಪ ಹೆಂಗ್ ಗುಂಡ್ಕಲಕ್ಕ ಸಂವತ್ಸರ ಹುಷಾರಿಲ್ಲ ಅಂದ್ಬಿಟ್ಟು ಊರ್ ಮನೆಗೆ ಬಂದಿರೋದ ಆರೈಕೆ ಮಾಡಿಸ್ಕೊಳಕ್ಕೆ. ಕಾಫಿ ಅಲ್ಲಿ ನೀ ಕುಡಿತಾ ಇದೀಯ. ಈ ಕಾಫಿ ಅಂದ್ರೆ ಕುಡಿ ಕಾಫಿನ ನಂಗೆ ಬೇಕು. ಸರಿ ಕುಡಿ ಪರವಾಗಿಲ್ಲ. ಕಾಫಿ ಟೀ ಕುಡಿಯಲ್ಲ ಕಣದು. ಎಲ್ಲಿ ನಿಂತ ಮಕ್ಕಳುಗಳು ತಲೆಗಳು 2 ತಲೆಗಳು ಸ್ಕೂಲ್ ಹೋಗೋದಾ? ಹುಷಾರಾಗಿದೆಯಾ ಇವಾಗ? ಎಲ್ಲ ಓಕೆನಾ? ಬಿ ಪಿ ಎಲ್ಲ ನಾರ್ಮಲ್ ಆಯ್ತಾ? ಫುಲ್ ಓಕೆ ಆರಾಮ? ಅದಕ್ಕೆ ಟೆನ್ಷನ್ ಇಲ್ಲ ಅಂದ್ಬಿಟ್ಟು ಟೆನ್ಷನ್ ಲೈಫ್ ಲೀಡ್ ಮಾಡಕ್ ಬಂದೀನಿ. ಟೆನ್ಷನ್ ಲೈಫ್ ಇಲ್ಲಿ ಟೆನ್ಷನ್ಗಳು ಕೊಡ್ತಾರೆ ಇರೋ ಗೊತ್ತಾರ. ಅವನೊಬ್ಬ ಎದಳ್ತಾನೆ, ಅವನ್ ದೊಡ್ಡ ಟೆನ್ಷನ್. ಸುಮ್ಮನಂದಿ ಕಣಕ ನಾ ಕುಡಿಯಲ್ಲ ಟೀ ಕಾಫಿ ಕುಡಿತಿದ್ದಲ್ಲ ಅಲ್ಲಿ ಟ್ರಿಪ್ ಹೋದಾಗೆಲ್ಲ. ಟ್ರಿಪ್ ಹೋದಾಗ ನಿದ್ದೆ ಬರ್ತದೆ ಅಂದ್ಬಿಟ್ಟು ಕುಡಿತೀನಿ. ಇವಾಗ ಹೋದ್ರೆ ಇವಾಗ ಟೈಮ್ ಬಂದು ಎಷ್ಟಾಗದೆ ಅಂದ್ರೆ 12:44. ಅವ್ರು ರೀಚ್ ಆಗೋದಿಲ್ಲ ಅಂದ್ರೂ ಒಂದು 7 ಗಂಟೆ ಆಯ್ತದೆ ಅನ್ಕೊಳ್ರಿ. 7 ಗಂಟೆ 6:15 ಅಟ್ಲೀಸ್ಟ್ ಒಂದು 6:15 7 ಗಂಟೆ ಆಯ್ತದೆ. ದಫನ್ ಇವತ್ತೇ ಮಾಡ್ತಾರೋ ನಾಳೆಗೆ ಮಾಡಿದಾರೋ ಕಾಣೆ.
ನಮ್ಮ ಅತ್ತೆ ಆತ್ಮಕ್ಕೆ ಶಾಂತಿ ಸಿಗಲಿ. ಇವ್ರು ಹೋಗೋ ತನಕ ಒಟ್ಟಿನಲ್ಲಿ ದಫನ್ ಮಾಡಲ್ಲ. ಹೋಗಂಟ ಅವ್ರಿಗಿರೋದು 5 ಅವರ್ ಜರ್ನಿ. ಕುಂತಿದ್ದ ಜಾಗದಲ್ಲೇ ಕುಂತ್ಕೊಳ್ಳೋದು. ತಿರೋದ್ರ ಮಚ್ಚ ಏನಾಗಿ ನಮ್ಮತ್ತೆ ಅವ್ರು ವಯಸ್ಸಾಗಿತ್ತು ಅಂದರೆ ಫುಲ್ ಏನು ವಯಸ್ಸಾಗಿರಲಿಲ್ಲ, ಒಂದು ಸುಮಾರು ಆಗಿತ್ತು. ಪೇಷೆಂಟ್ ನಂಗೆ ನಾಳೆ ಎಕ್ಸಾಮ್ ಐತೆ ಮಚ್ಚ. ಎಕ್ಸಾಮ್ ಅಟೆಂಡ್ ಮಾಡಲೇಬೇಕಲ್ಲ, ಮೇನ್ ಎಕ್ಸಾಮ್ ಬೇರೆ ಅಲ್ವಾ ಇದು. ಮೇನ್ ಬರೆದ್ರು ಪಾಸ್ ಆಗಲ್ಲ ನೀನು, ನಾರ್ಮಲ್ ಬರೆದ್ರು ಪಾಸ್ ಆಗಲ್ಲ. ನೋಡು ಪಾಸ್ ಆಯ್ತೀನಿ ಮಚ್ಚ. ಇಸ್ರಾಮ್ ಬೀಟ್ ಕೊಡಕತ್ತಲ್ಲ ನೀನು. ಇಸ್ರಾಮ್ ನಾನು 1 ರೂಪಾಯಿ ಆದರೆ 4 ರೂಪಾಯಿ ಆಯ್ತದೆ. ಗೈಸ್ ಇವರೇ ನೋಡಿ ನಮ್ಮತ್ತೆ, ಇವಾಗ ತೀರೋಗೋರಲ್ಲ ಅವರೇನೆ. ಹೋದ್ರು ಸದಸ್ಯರ ಕರ್ಕೊಂಡು ಗೈಸ್ ಇವಾಗ ಮೈಸೂರಿಗೆ ಹೋಯ್ತಾವನಿ. ಏನಕ್ಕಂದ್ರೆ ಮೈಸೂರು ಮಹಾಲಕ್ಷ್ಮಿ ಸ್ವೀಟ್ಸ್ ಐತಲ್ಲ, ಅಲ್ಲಿ ಅವರು ಏನೋ ಕರೆದವರೇ ಒಂದು ಸಣ್ಣ ಮೀಟಿಂಗ್ ಐತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಅಲ್ಲಿಗೆ ಹೋಯ್ತಾವನಿ. ಇದೇ ಮಹಾಲಕ್ಷ್ಮಿ ಸ್ವೀಟ್ಸ್ ಗೈಸ್. ಇದೇ ನೋಡಿ ನಾನು ಔಟ್ಫಿಟ್ ಹೆಂಗೆ ಕಾಣಿಸ್ತಾವನಿ ಕಮೆಂಟ್ ಮಾಡಿ. ಗೈಸ್ ಶೂಸ್ ಇಲ್ಲೇ ಬಿಟ್ಟು ಒಳಗಡೆ ಹೋಗ್ಬೇಕಂತೆ. ಮೀಟಿಂಗ್ ಎಲ್ಲ ಮುಗೀತು. ಜಸ್ಟ್ ಪ್ರೈಸ್ ಮಾತಾಡೋಕೆ ಕರೆಸಿದ್ದೀವರು. ಇವತ್ತೇ ಶೂಟ್ ಬೇಡ ಅಂತಂದರು, ಬೇಜಾರಾಯಿತು. ಇವತ್ತೇ ಶೂಟು ಮಾತಾಡಿದ್ದು 2 ಇವತ್ತೇ ಮುಗಿದ್ಬಿಟ್ಟಿದ್ರೆ ಸರಿಯಾಗಿರೋದು. ತಿರ್ಗಾ ಬೇರೆ ದಿವಸ ಅಂತ ಬೇರೆ ಹೇಳಿದ್ರು ಅಷ್ಟೇ. ಇವಾಗ ಅಂದಿವೆ ಹೋಯ್ತಾ ಹಂಗೆ ಕಾರ್ ವಾಶ್ ಮಾಡಿಸ್ಕೋಬೇಕು. ಓದ್ಸತಿ ಸರ್ವಿಸ್ ಬಿಟ್ಟಿದಾಗ ಮಾಡಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಮಾಡಿಕೊಡ್ತವ್ರೆ. ಇವರು ಆಟೋದಲ್ಲಿ ಡ್ರಾಪ್ ಮಾಡಿಕೊಟ್ಟವ್ರೆ. ಕಾಸು ಇಸ್ಕೊಲ್ಲ ಬ್ರೋ, ಬನ್ನಿ ಜೊತೆಗೆ ಊಟ ಮಾಡ್ಕೊ ಹೊಟ್ಟೋಗ್ಬಿಡುವ. ಇಲ್ಲ ಅಂದ್ರೆ ಸರಿ ನಾನು ದುಡ್ಡು ಕೊಡಲ್ಲ, ಬನ್ನಿ ಊಟ ಮಾಡ್ಕೊ ಹೋಗಲ್ಲ ಬ್ರಾ. ಬರ್ಬೇಕು ಬ್ರಾ, ಹಿಂಗೆಲ್ಲ ಬೇಜಾರು ನೀವು ಬ್ರಾ. ಇಲ್ಲ ಸ್ಕ್ಯಾನರ್ ಕೊಡಿ ಬ್ರಾ, ವಿಜಿ ಇಲ್ಲೇ ಕುತ್ಕೊಬಲ್ಲ. ನೀವು ಕುತ್ಕೊಬ ಬ್ರಾ, ನಾವು ಇಳಿಯಲ್ಲ, ನೀವು ಇಸ್ಕೊಂಬಿಡ್ರಿ ಬ್ರಾ. ಇಲ್ಲ ಬ್ರಾ, ಕೊಡ್ರಿ ಬ್ರಾ. ಇಲ್ಲ ಬ್ರಾ, ಕೊಡಿ ಬ್ರಾ, ಪ್ಲೀಸ್ ಕೊಡಿ ಬ್ರಾ. ಕೊನೆಗೂ ಪೇ ಮಾಡಿಸ್ಕೊಂಡ್ರೆ ಊಟ ಎಲ್ಲ ಮುಗೀತು. ಇವಾಗ ಮತ್ತೆ ಮಹೇಂದ್ರ ಶೋರೂಮ್ ಹೋಯ್ತಾರೆ. ನಮ್ಮ ಕಾರ್ ಬಿಟ್ಟು ಎತ್ತಿದ್ರೆ 2 ಅವರ್ ಆಯಿತು. ತೊಳೆದಿದಾರ ಇಲ್ವೋ ಕಾಣೆ. ಊಟ ಮುಗಿಸಿ ನಾವು ಅಲ್ಲೇ ವಿಜಿ ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ದಿಮ್ ಥರ ಹಾಕಿದ್ರು, ಅಲ್ಲೇ ಮನೆ ಕಬಿಡ್ತೀನಿ ಅಂದ್ಬಿಟ್ಟು ಮನೆ ಕಳಕ್ಕೆ ಹೋಗಿದ್ದ. ಬಟ್ ಆದರೆ ನಿದ್ದೆ ಬಂದಿಲ್ಲ ಅನಿಸುತ್ತೆ. ಮನೆಗೆ ಫೋನ್ ನೋಡ್ತಿದ್ದೆ ಮದುವೆ. ಇನ್ನೂ ನಮ್ಮ ಕಾರ್ ತೊಳೆದವರು ಎಲ್ಲ ತೊಳಿತಾವ್ರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಾರ್ ವಾಶ್ ಮುಗೀತು. ಎಲ್ಲಿದ್ದಾರಮ್ಮ? ಹತ್ರಕ್ಕೆ ಹೋಗಿ ತೋರಿಸು. ವಿಡಿಯೋ ಯಾಕಮ್ಮ ಆಫ್ ಮಾಡಿದೆ? ಸಾವನ್ ಮನೆಯಿಂದ ವಿಡಿಯೋ ಕಾಲ್ ಮಾಡೈತಿ ನಮ್ಮಮ್ಮ. ನನ್ನ ಮಕ ತೋರ್ಸಮ್ಮ, ಒಂದೇ ಒಂದ್ಸತಿ ಮಕ ನಾಡು ತೋರ್ಸಮ್ಮ ಅಂತ ಹೇಳಿದ್ವಿ. ಗೈಸ್ ಪಾಪ ಏನೋ ಒಂಥರ ಬೇಜಾರಾಯ್ತದೆ ಅನ್ಕೊಳ್ರಿ. ಏನು ಮಾತಾಡೋದು ಗೈಸ್. ವಿಷಯ ಏನು ಅಂದರೆ ನಮ್ಮ ಕಾರು ಸ್ಟಾರ್ಟ್ ಐತಲ್ಲ, ನಾನು ಇವತ್ತು ಅಟ್ಟಿಗೆ ಹೋಗಲ್ವೋ ಕಾಣೆ ಅನಿಸ್ತಾ ಇದೆ. ಅವ್ರಿಗೆ ನಾನು ಹೆಚ್ಚು ಕಮ್ಮಿ ಒಂದು 9:30 ಹಂಗೆ ಫೋನ್ ಮಾಡಿದ್ವಿ. ಇವಾಗ ಟೈಮ್ ಬಂದು 11:30 ಆಯ್ತು ಬಂತು. 11 ಗಂಟೆ 11:30 ಆಯ್ತು ಬಂತು. ಇನ್ನೂ ಯಾವುದೇ ಥರ ಅಸಿಸ್ಟೆನ್ಸ್ ಆಗಲಿ ಏನೇ ಆಗಲಿ ಏನು ಕಳಿಸಿಲ್ಲ ಅನ್ಕೊಳ್ರಿ. ಈ ಮಹೇಂದ್ರ ಅವರು ಎಂಥ ಸರ್ವಿಸ್ ಕೊಟ್ಟಾರ ಕಾಣೆ. ಯಾರೋ ಒಬ್ಬ ಫೋನ್ ಮಾಡಿ ಹೇಳ್ತಾರೆ ಬೆಳಿಗ್ಗೆ ಬರ್ತೀವಿ ನಾವು ಅಂತ ಅಂದ್ಬಿಟ್ಟು. ಅಕಸ್ಮಾತ್ ಇವಾಗ ನಾನು ಅವನಿ, ನಮ್ಮ ಅಣ್ಣನ ಕರ್ಸ್ಕೊಂಡವನಿ, ನಮ್ಮ ಅಣ್ಣ ಅವನೇ, ವಿಜಿ ಅವನೇ, ನಾವು 3 ಜನ, ನಾವು ಗಂಡೆಕ್ಲೆ. ನಮ್ಮ ಅಣ್ಣ ಇರೋದು ಓಕೆ, ನಾವು ಗಂಡೆಕ್ಲೆ ಹೆಂಗೂ ನಡೀತದೆ. ಅಕಸ್ಮಾತ್ ನನ್ನ ಫ್ಯಾಮಿಲಿ ಜೊತೆ ಎಲ್ಲೋ ಆಚೆ ಹೋಗಿದೆ ಅನ್ಕೊಳ್ರಿ, ನಮ್ಮ ಅಪ್ಪ ಅಮ್ಮನ ಜೊತೆ ಆಚೆ ಹೋಗಿದಾಗ ಈ ಥರ ಆಗ್ಬಿಟ್ಟಾಗ, ಇಲ್ಲಿ ನೋಡ್ರಿ ಹಿಂಗೆ ನಡು ರೋಡಲ್ಲಿ ಕಾರ್ ನಿಂತಿರೋದು. ಇವಾಗ ನನ್ನ ಫ್ಯಾಮಿಲಿ ಜೊತೆ ಎಲ್ಲೋ ಆಚೆ ಹೋದಾಗ ಈ ಥರ ಆಗ್ಬಿಟ್ಟಾಗ ಎಲ್ಲಪ್ಪ ಹೋಗೋದು? ಈ ಥರ ಏನು ಸರ್ವಿಸ್ ಕೊಟ್ಟಾರೋ ಈ ಮಹೇಂದ್ರದವರು. ತಗೋಬೇಕಾದ್ರೆ ಇಂಡಿಯನ್ ಕಂಪ್ನಿ 24/7 ನಿಮ್ಗೆ ಅಸಿಸ್ಟೆನ್ಸ್ ಇರ್ತದೆ ಅಂತ ಅಂದ್ಬಿಟ್ಟು 65,000 ನಾನು ಇನ್ಶೂರೆನ್ಸ್ ಕಟ್ಟಿದ್ದು. 65,000 ಇನ್ಶೂರೆನ್ಸ್ ಕಟ್ಟಿ ವರ್ಷಕ್ಕೆ 20,000 ಕೊಟ್ಟು ರಿನ್ಯೂವಲ್ ಬೇರೆ ಮಾಡಿಸೋದು. ಅದಕ್ಕೆ ಇವ್ರು ಕೊಡೋ ಈ ಸರ್ವಿಸಿಗೆ ಎವ್ವಿ ಅಂದರೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಅನ್ಕೊಳ್ರಿ. ನಮ್ಮ ಅಪ್ಪ ಅಮ್ಮ ಬೇರೆ ಭದ್ರಾವತಿಗೆ ಹೋಗೋರೆ, ಅದೇ ಸಾವಿಗೆ ಹೋಗಿದ್ರಲ್ಲ, ಸಾವಿಂದ ಅವರು ಮಿಡ್ ನೈಟ್ ಹಂಗೆ ಏನೋ ಬರ್ತಾರೆ, ಒಂದು 2 ಗಂಟೆ ಹಂಗೆ. ನಾನು ನೋಡಿದ್ರೆ ಇನ್ನೂ ಇಲ್ಲೇ ಸಾಯ್ತಾವನಿ. ಎಷ್ಟು ಅಂದರೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್. ಯಾವಾಗಲೂ ತಾಳ್ಮೆ ಕಳ್ಕೊಳ್ಳಲ್ಲ. ಎಷ್ಟಾಯ್ತದೆ ಅಷ್ಟು ಕೂಲಾಗಿರ್ತೀನಿ. ಬಟ್ ಇವರು ಏನಂತಾರೆ ಗೊತ್ತಾಗೈಸು, ಒಂದು ಅರ್ಧ ಗಂಟೆ 20 ನಿಮಿಷ 1 ಅವರ್ ಹಿಂಗೆ ಬಿಟ್ಟು ಯಾರೋ ನಾವು ಕಾಲ್ ಮಾಡ್ಕೊಂಡ್ರೆ ವೆಯ್ಟ್ ಫಾರ್ 15 ಮಿನಿಟ್ಸ್, ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಪೇಷನ್ಸ್ ಅಂತ ಅಂದ್ಬಿಟ್ಟು ಈ ಥರ ಹೇಳ್ತಾರೆ. ಕಾರ್ ಮಾತ್ರ ಸ್ಟಾರ್ಟ್ ಆಯ್ತಲ್ಲ. ನನ್ನ ಮಗನೂ ಬತ್ತಾಯಿಲ್ಲ ಬಂದು ಅಸಿಸ್ಟ್ ಮಾಡೋಕ್ಕೂ. ಇಲ್ಲಿ ನಡ್ ರೋಡಲ್ಲಿ ಹಿಂಗೆ ನಿಂತವನಿ ನಾನು. ಎಷ್ಟು ಅಂದರೆ ಸಿಕ್ಕಾಪಟ್ಟೆ ಉರಿದೋಯ್ತೈತೆ ನಂಗಂತೂ. ಗೈಸ್ ನನ್ನ ಎರಡು ಐಫೋನು ಚಾರ್ಜರ್ ಇರಲ್ಲ, ನಥಿಂಗಲ್ಲಿ ಒಂದು 5-6% ಅದೇ ಅಷ್ಟೇ. ನಮ್ಮ ಅಣ್ಣ ದೂರದಲ್ಲಿ ಯಾವುದೋ ಹೋಗ್ಬಿಟ್ಟು ಗಾಡಿ ನಿಲ್ಸಿದಾನೆ ಅಂತೆ. ಬಿಸಿ ಹೋಗ್ಬಿಟ್ಟು ಕರ್ಗ ಹೋದ್ರೆ ಯಾರು ನಿಲ್ಸಕ್ಕೆ ಹೋಗಿದೆ ಅಂದ್ಬಿಟ್ಟು ನಮ್ಮ ಜೊತೆಗೆ ಸೇರಿ ನಮ್ಮ ಅಣ್ಣನ ಪಾಡ ಅದ ಇವತ್ತು.
ಒಂದು ಬಿರಿಯಾನಿ ಕೊಡಿಸ್ತೀವಿ, ಚೆನ್ನಾಗಿ ಮೆತ್ತದ ನಮ್ದು ಮನೇನೆ ಯಾರು ಮಾಡ್ತಾರೆ ಆಮೇಲೆ ಟೋಪಿ ಹಾಕಬಿಟ್ಟೆ ಸಸಂಕಣ ಬಿರಿಯಾನಿ ಕೊಡಿಸ್ತೀವಿ ಅಂದ್ಬಿಟ್ಟು ಕರ್ಸ್ಬಿಟ್ಟು ನಮ್ಮಣ್ಣನಿಗೆ. ಈ ಥರ ಪರಿಸ್ಥಿತಿ ಆಗೈತೆ. ಅವ್ರು ಇನ್ನೂ ಎಷ್ಟೊತ್ತಾದ ಕಾಣೆ, 12 ಗಂಟೆ 11 ನಿಮಿಷ ಆಗೋದು ಇವಾಗ ಟೈಮು. ನೋಡಮ್ಮ, ಹೋಪ್ ಫಾರ್ ಬೆಸ್ಟ್. ನಮ್ಮಮ್ಮ ಈ ವ್ಲಾಗ್ ನೋಡಿದ್ರೆ ಅದೆಷ್ಟೇ ಶುದ್ಧ. ಗೈಸ್ ಟೈಮ್ ಬಂದು 12 ಗಂಟೆ 50 ನಿಮಿಷ. ಹಿಂಗೂ ಸರ್ವಿಸ್ ಕೊಡ್ತಾರಾ? ಹೇಳ್ಬೇಕಾದ್ರೆ 24/7 ಸರ್ವಿಸ್ ಇರ್ತದೆ. ಅಲ್ಲ ಗೈಸ್, ಬೇರೆ ಲೊಕೇಶನ್ ಬಿಟ್ಬಿಡ್ರಿ. ನಾನು ಏನಾದ್ರು ನಮ್ಮೂರಲ್ಲಿ ಕೆಡ್ಸ್ಕೊಂಡು ಇಲ್ಲ ಮಧ್ಯ ರೋಡಲ್ಲಿ ಬೇರೆ ಕಡೆ ಕೆಡ್ಸ್ಕೊಂಡು ಓಕೆ. ಮೈಸೂರಲ್ಲಿ ಇರೋದು ನಾನು. ಮೈಸೂರು ಎಂಥ ಮೇನ್ ಸಿಟಿ, ಮೈಸೂರಲ್ಲಿ ಕೆಡ್ಸ್ಕೊಂಡು ಇವ್ರು ಮೈಸೂರು. ಅದು ಇಲ್ಲಿಂದ ಸರ್ವಿಸ್ ಸ್ಟೇಷನ್ ಒಂದು ಮಹೇಂದ್ರದವ್ರು ಇದು ಶೋರೂಮು ಸರ್ವಿಸ್ ಎಲ್ಲ ಬರೀ 2 ಕಿಲೋಮೀಟರ್ ರೇಡಿಯಸ್ ಐತೆ. ಅದು ಇಂಥ ಪ್ಲೇಸ್ಗೂ ಬರೋಕ್ಕಾಗಿಲ್ಲ ಅಂದರೆ ಏನಂತಕ್ಕೆ ಅಲ್ಲಿ ನೋಡ್ರಿ. ಮೈಸೂರು ಮೇನ್ ಸಿಟಿ, ಮೈಸೂರಲ್ಲಿ ಅವನಿ ನಾನು. ಮೈಸೂರಲ್ಲಿದ್ದು ಇವ್ರಿಗೆ ಸರ್ವಿಸ್ ಪ್ರೊವೈಡ್ ಮಾಡೋಕ್ಕಾಗಿಲ್ಲ, ಇನ್ನು ಯಾರಿಗೆ ಪ್ರೊವೈಡ್ ಮಾಡ್ತಾರೆ ಇವರು? ದೊಡ್ಡದಾಗ ಹಾಕೊಂಬಿಡ್ತಾರೆ 24/7 ಸರ್ವೀಸು ಅಂತ ಅಂದ್ಬಿಟ್ಟು. ಫ್ಯಾಮಿಲಿ ಜೊತೆಗಿದ್ದು ಈ ಥರ ಕಾರ್ಗಿರ್ ಕೆಟ್ಟೋಗ್ಬಿಟ್ಟು, ಅದು ಎಂತೆಂಥ ಬೇರೆ ಬೇರೆ ಜಾಗಗಳಲ್ಲಿ ಕೆಟ್ಟೋಗ್ಬಿಟ್ಟು ಏನಿದು ಯಪ್ಪ. ಅಷ್ಟಲ್ಲೇ ಅಷ್ಟು ಸರ್ವಿಸಿಗೆ ಸೀರಿಯಸ್ ಆಗಿ ಮಹೇಂದ್ರ ಯಪ್ಪ ಫ್ರಸ್ಟ್ರೇಷನ್ ಆಗಿ ಹೇಳ್ತಾ ಇಲ್ಲ. ಬಟ್ ನನ್ನ ಸಿಚುವೇಶನ್ ಹೆಚ್ಚು ಕಮ್ಮಿ ಇವು 1 ಗಂಟೆ ಟೈಮು. ನಾನು 9:30 ಈ ರೇಂಜಲ್ಲಿ ನಾನು ಸರ್ವಿಸ್ನ ರೈಸ್ ಮಾಡಿದ್ದು, ಕಂಪ್ಲೇಂಟ್ ರೈಸ್ ಮಾಡಿದ್ದು. ಇನ್ನೂ ಏನೂ ಸಿಕ್ಕಿಲ್ಲ ನನಗೆ. ಒಂದೇ ಒಂದು ನಯ ಅಪ್ಡೇಟ್ ಸಿಕ್ಕಿಲ್ಲ, ಒಂದು ಏನಿಲ್ಲ. ಯಾರೊಬ್ಬನೂ ಬಂದು ಚೆಕ್ ಮಾಡಿಲ್ಲ, ಒಂದು ಏನೂ ಇಲ್ಲ. ಅಟ್ಲೀಸ್ಟ್ ಟೋಯಿಂಗಾರು ಮಾಡ್ಬಿಟ್ಟು ಸರ್ವಿಸ್ ಸ್ಟೇಷನ್ಗಾದ್ರೂ ಬಿಟ್ಕೊಡ್ತಾರ, ಅದೂ ಇಲ್ಲ. ಇವಾಗ ಟೈಮ್ ಬಂದು ನೋಡಿ 1 ಗಂಟೆ. ನಮ್ಮ ಅಪ್ಪ ಅಮ್ಮ ಬರ್ತಾರಂತೆ 2-2:30 ಹಿಂಗೆ ಬಂದಾರಂತೆ ನಮ್ಮ ಅಪ್ಪ ಅಮ್ಮ. ಅಷ್ಟರೊಳಗಡೆ ಮನೆ ಬೀಗ ಬೇರೆ ಎತ್ತಾಕ ಬಂದು. ನನ್ನ ಮನೆ ಬೀಗ ಇರಲಿಲ್ಲ ಅಂದಿದ್ರೆ ನಾಳೆ ಎಕ್ಸಾಮ್ ಬೇರೆ ಅದೇ ನನಗೆ. ಎಕ್ಸಾಮ್ ಅಟೆಂಡ್ ಮಾಡ್ತೀನಿ, ಹೆಂಗಾದರೂ ಆಗಲಿ ಅಟೆಂಡ್ ಮಾಡ್ತೀನಿ. ಬಟ್ ಆದರೆ ಮನೆ ಬೀಗ ಕೊಡಬೇಕು. ಇನ್ನು 2 ಗಂಟೆ 2:30 ಹಂಗೆ ಮನೆಗೆ ಬರ್ತಾರೆ ನಮ್ಮ ಅಪ್ಪ ಅಮ್ಮ. ಮನೆ ಬೀಗ ಕೊಡಲೇಬೇಕು ಅವ್ರಿಗೆ. ಹೆಂಗಪ್ಪ ಮಾಡೋದು ಇವರು ಇನ್ನೂ ರೆಡಿ ಮಾಡಿ, ಇವ್ರು ಬಂದು ರೆಡಿ ಮಾಡೋದು ಅದೆಲ್ಲ ಕನಸೆ ಅನಿಸುತ್ತೆ. ಇವತ್ತು ಫುಲ್ ಗಾಡಿ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕಾದ್ದೆ ಏನೋ ಕಾಣೆ. ಇವಾಗ ಒಂದು ದೊಡ್ಡ ಟಾಸ್ಕ್ ಏನು ಅಂದರೆ, ನಮ್ಮ ಅಪ್ಪ ಅಮ್ಮ 2 ಗಂಟೆ ಅವ್ರು ಬರೋ ಅಷ್ಟೊತ್ತಲ್ಲಿ ನಾನು ಮನೆಗೆ ಹೋಗಿರ್ಬೇಕು. 2 ಗಂಟೆ ಒಳಗಡೆ ಹೋಗೋಕ್ಕಾದ್ದೋ ಇಲ್ವೋ ಕಾಣೆ. ಮಣ್ಣ ಬೈಕಲ್ಲಿ ಹೋಯ್ತವನೆ. ನಮ್ಮ ಕಾರ್ ಸರ್ವಿಸ್ ಅಸಿಸ್ಟೆನ್ಸು ಇನ್ನೂ ಬಂದಿಲ್ಲ. ಏನಕ್ಕೆ ನಮ್ಮ ಅಣ್ಣ ಹೋಯ್ತವನೆ? ಏನಕ್ಕಂದರೆ ನಮ್ಮ ಅಪ್ಪ ಇನ್ನೇನು ಶ್ರೀರಂಗಪಟ್ಟಣ ತಗೋತಿದ್ದಾರಂತೆ. ಇನ್ನೇನಿದ್ರು 1 ಅವರಲ್ಲೆಲ್ಲ ರೈಸ್ ಆಗಿಬಿಡ್ತಾರೆ. ನಮ್ಮ ಅಪ್ಪ ಅಮ್ಮ ಬರೋಕ್ಕಿಂತ ಮುಂಚೆ ನಮ್ಮ ಅಣ್ಣ ಹೋಗಿರ್ತಾನೆ. ನಮ್ಮ ಅಣ್ಣನ ಕಳಿಸ್ತಾವೆ, ನಾನು ವಿಜಿ ಇರ್ತೀವಿ. ಸರ್ ಕಣ ಇಲ್ಲ ಹೋಗ್ಬಿಟ್ಟು ಇರು. ನಂದು ಮಚ್ಚ 16 ಕೊಟ್ಟು ಕಳಿಸೋ ನಂದು ಫೋನು. ನಾನು 16 ಫೋನ್ ಅದಲ್ಲ, ಚಾರ್ಜರ್ ಹಾಕೊಂಡು ನೀನು ಫೋನ್ ಮಾಡು. ಗೈಸ್ ಇವಾಗ ಟೋಯಿಂಗ್ ಮಾಡೋರು ಬರ್ತಾವ್ರಂತೆ ನಮ್ಮ ಪುಣ್ಯಕ್ಕೆ. ಅವ್ರೇನಾದರೂ ಜಂಪ್ ಸ್ಟಾರ್ಟ್ ಮಾಡಿಕೊಟ್ರೆ ನಮ್ಮ ಪುಣ್ಯ ಕಾರ್ ಎತ್ಕೊ ಹೋಗ್ಬೋದು. ಇಲ್ಲಾಂದರೆ ಕಾರ್ನ ಇಲ್ಲೇ ಬಿಟ್ಬಿಟ್ಟು ಕ್ಯಾಬ್ ಕಳಿಸ್ಕೊಡೋರಂತೆ. ಸದ್ಯ ಪುಣ್ಯಕ್ಕೆ ಕ್ಯಾಬ್ ಏನೋ ಕಳಿಸ್ತಾರಂತೆ. ಕ್ಯಾಬಲ್ಲಿ ಹೋಗೋದು ಅಷ್ಟೇ. ನೋಡುವ ಏನಾಯ್ತದೆ ಇದರಲ್ಲಿ ಎಳ್ಕೊ ಹೋಗೋ ಪರಿಸ್ಥಿತಿ ನಮ್ಮ ಕಾರ್ನ. ನೋಡುವ ಏನಾಯ್ತದೆ. ಈ ಸಣ್ಣ ಬ್ಯಾಟ್ರಿ ತಂದವ್ರೆ ರೆಡಿ ಮಾಡೋಕ್ಕೆ. ನೋಡುವ ಏನಾಯ್ತದೆ ಅಂದ್ಬಿಟ್ಟು ಸ್ಟಾರ್ಟ್ ಆಗಿಬಿಟ್ರೆ ನಮ್ಮ ಪುಣ್ಯ. ದೇವ್ರೆ ರಾಘವೇಂದ್ರ ಸ್ವಾಮಿ ಸ್ಟಾರ್ಟ್ ಮಾಡ್ಬೋದು. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೂಪರ್ ಅಣ್ಣ, ಸ್ಟಾರ್ಟ್ ಮಾಡಿಕೊಟ್ಬಿಟ್ರೆ ಸಾಕಣ. ಬೈ ಒಂದು ಸ್ವಲ್ಪ ಬೆಂಡ್ ಮಾಡ್ತಿದ್ರೆ ಒಂದೊಂದಲ್ಲ ನಮ್ಮ ಪರಿಸ್ಥಿತಿಗಳು. ಸ್ಟಾರ್ಟ್ ಮಾಡಿ ಬಾಯ್. ರೈಸ್ ಅಂತ ಮಾಡು, ಲೈಟಾಗಿ ಕೊನೆಗೂ ಸ್ಟಾರ್ಟ್ ಆಯಿತು ಅಣ್ಣ. ದೇವ್ರ ಬಂದ್ರು ಟೋಯಿಂಗಿಂದ ಕಾಪಾಡಿದ್ರು ನಮ್ಮ ಕಾರ್ನ. ಸ್ಟಾರ್ಟ್ ಆಯಿತು. ನಿಮ್ಮ ಅಣ್ಣನ ಉಳಿಸ್ಕೊಬಿಟ್ಟಿದ್ರಾಯ್ತಿತ್ತು. ಕೊನೆಗೂ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದಕ್ಕೆ ಈ ಖುಷಿ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ಲ. ರಾಘವೇಂದ್ರ ಸ್ವಾಮಿ ನೆನ್ಸ್ಕೊಂಡು ಸದ್ಯ ಸ್ಟಾರ್ಟ್ ಆಯಿತು. ನನ್ನ ಪುಣ್ಯ ಅನ್ಕೊಳ್ರಿ. ಗೈಸ್ ಫೈನಲ್ ಎಟ್ಟಿಗೆ ಬಂದು ರೀಚ್ ಆದೋ. ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಬಂದ್ಬಿಟ್ಟವ್ರೆ. ನಾವು ಅವ್ರು ಬರೋಕ್ಕಿಂತ ಮುಂಚೆ ನಾವು ಬರುವ ಅಂತ ಅಂದ್ಕೊಂಡು, ಬಟ್ ಆದರೆ ಅವ್ರು ಆಲ್ರೆಡಿ ಬಂದವ್ರೆ. ಒಂಥರ ಅಡ್ವೆಂಚರ್ ಆಗಿತ್ತು ಅಂದ್ಕೊಳ್ರಿ. ಒಂದು ಒಳ್ಳೆ ಥ್ರಿಲ್ಲಿಂಗ್ ಬರೋ ಥರ ಇತ್ತು. ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಆದರೆ ಅಲ್ವ ವಿಜಿ? ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸು ಸಾಕು. ಅದೇ ಇವತ್ತು ನೋಡಿ ಇಲ್ಲಿ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ನನ್ನ ಕತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಬಟ್ ಥ್ಯಾಂಕ್ ಯು ಫಾರ್ ಮಹೇಂದ್ರ. ಅಷ್ಟೇ ಗೈಸ್, ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಗೈಸ್. ಅಲ್ಲಿ ಟಿ ಗಾಡಿ ಬಂದೆ.
ನಾವು ಬರೋ ಟೈಮು ಕರೆಕ್ಟಾಗಿ ಬಂದೈತೆ ಟಿ ಟಿ ಗಾಡಿ. ನಮ್ಮ ಅಪ್ಪನಲ್ಲಿ ನಡ್ಕೊಬತ್ತಾನೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.